ಹಲೋ ಸ್ನೇಹಿತರೆ, ಮನೇಲಿ ಒಂದೇ ಟೈಪಿನ ಕೇಕ್ ಮಾಡಿ ಬೋರ್ ಆಗಿದೆಯಾ ಅಥವಾ ಸ್ವೀಟ್ ರೆಸಿಪಿ ಯಾವುದಾದ್ರೂ ಹೊಸದಾಗಿ ನೀವು ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಹಾಗಾದರೆ ಅದಕ್ಕೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅಂದರೆ ಈ ರೆಸಿಪಿ. ಅದೇನಪ್ಪ ಅಂತ ಹೇಳಿದರೆ ಇಡ್ಲಿ ಹಿಟ್ಟಿನ ಕೇಕ್. ಹೌದು, ಇಡ್ಲಿ ಹಿಟ್ಟಿನಿಂದ ಕೇಕ್ ಮಾಡ್ಬೋದು. ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಈ ರೆಸಿಪಿ ಮಾಡಲಿಕ್ಕೆ ಮೊದಲಿಗೆ 1 ಕಪ್ ಆಗುವಷ್ಟು ಇಡ್ಲಿ ಹಿಟ್ಟು ಅಂದರೆ ಹುಳಿ ಬಂದಿರುವಂತಹ ಇಡ್ಲಿ ಹಿಟ್ಟನ್ನು ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಪುಡಿ ಬೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ ಇದಕ್ಕೆ 2 ಚಮಚದಷ್ಟು ರವೆ, ಆಮೇಲೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಯಾವುದೇ ಗಂಟುಗಳು ಇರಬಾರ್ದು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, 1 ಚಮಚದಷ್ಟು ಏಲಕ್ಕಿ ಪುಡಿ. ನೀವು ಫ್ಲೇವರಿಗೆ ಅಥವಾ ಘಮ ಬರಲಿಕ್ಕೆ ವೆನಿಲಾ ಎಸೆನ್ಸು ಅಥವಾ ಬೇರೆ ಯಾವುದಾದ್ರೂ ಎಸೆನ್ಸ್ ಹಾಕ್ಕೊಂಡ್ರೂ ಕೂಡ ಆಗುತ್ತೆ. ಬಟ್ ತುಂಬ ಟ್ರೆಡಿಷ್ನಲ್ ಆಗಿ ಈ ರೆಸಿಪಿ ಇರಬೇಕು ಅಂತಂದರೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು 10 ಒಣ ದ್ರಾಕ್ಷಿ, ನೀವು ಒಣ ದ್ರಾಕ್ಷಿ ಇಲ್ಲಾಂದರೆ ಖರ್ಜೂರ ಕೂಡ ಹಾಕ್ಕೊಳ್ಬಹುದು. ಆಮೇಲೆ 1 ಚಮಚದಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಯಾವುದೇ ಗಂಟುಗಳಿರಬಾರ್ದು. ಆಮೇಲೆ ನೀವು ತೆಂಗಿನ ತುರಿ, ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಈ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಯಾವುದೇ ಬೇರೆ ಅನ್ಹೆಲ್ದಿ ಫುಡ್ಗಳನ್ನು ಏನೂ ಸೇರಿಸ್ತಾ ಇಲ್ಲ. ಸೊ ಯಾರಿಗೆ ಬೇಕಾದರೂ ಕೂಡ ತಿನ್ಕೋಬೋದು. ಈ ಥರ ಮಿಕ್ಸ್ ಮಾಡಿದ ಮೇಲೆ ನಾವೊಂದು ಕೇಕ್ ಮೋಲ್ಡಲ್ಲಿ ಕೆಳಗಡೆ ಹಾಗೆ ಬದಿಗೆಲ್ಲದಕ್ಕೂ ಕೂಡ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಳ್ಬೇಕು. ಈ ಥರ ಎಣ್ಣೆ ಸವರ್ಕೊಂಡು ಅಥವಾ ತುಪ್ಪ ಸವರ್ಕೊಂಡು ನೀವು ಬಟರ್ ಪೇಪರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವು ಅನ್ಮೋಲ್ಡ್ ಮಾಡುವ ಕ್ಲೀನಾಗಿ ಬಂದ್ಬಿಡುತ್ತೆ ಕೇಕ್. ಆಮೇಲೆ ನಾವು ಮಾಡಿರುವಂತಹ ಹಿಟ್ಟು ಹಾಕಿ ಮೇಲ್ಗಡೆ ಬೇಕು ಅಂತಂದರೆ ಬಾದಾಮ್ ಪೀಸ್ಗಳು ನಾನು ಹಾಕಿದ್ದಾನಲ್ಲ ಅದೇ ಥರ ನೀವು ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಆಮೇಲೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಪ್ರೀ ಹೀಟ್ ಒಂದು 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬಂದಿದೆ ಅನ್ನೋವಾಗ ಕೇಕ್ ಮೋಲ್ಡ್ ಇಟ್ಟು ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಆಯಿತು. ಅರ್ಧ ಗಂಟೆ ಆಗುವಾಗ ಒಂದ್ಸಲ ಟೂತ್ ಪಿಕ್ ಹಾಕಿ ಇದು ಚೆನ್ನಾಗಿ ಬೆಂದಿದ್ವಾ ಇಲ್ವಾ ಅಂತ ನೋಡ್ಕೊಳ್ಳಿ. ನೀವು ಯಾವುದಾದ್ರೂ ಚಾಕು ಅಥವಾ ಟೂತ್ ಪಿಕ್ ಹಾಕೊಂಡ್ರು ಕೂಡ ಆಗುತ್ತೆ. ನೋಡಿ, ನಾನು ಇಲ್ಲಿ ಹಾಕೊಂಡಿದ್ದೇನಲ್ಲ ಟೂತ್ ಪಿಕ್, ಅದು ನೋಡಿ ಏನು ಅಣ್ತಾ ಇಲ್ಲ. ಸೊ ಇದು ಆಗಿದೆ ಅಂತ ಅರ್ಥ. ಸೊ ಹೀಗೆ ಆಗಿ ಒಂದು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದಾರೆ. ನಾನೊಂದು 15 ನಿಮಿಷ ಬಿಟ್ಟ ಮೇಲೆ ನಾನು ಒಂದ್ಸಲ ಸೈಡನ್ನೆಲ್ಲ ಒಂದ್ಸಲ ಸುಲಭದಲ್ಲಿ ಬರಲಿ ಅಂತ ಹೇಳಿ ಸೈಡ್ಗೆಲ್ಲ ಒಂದ್ಸಲ ಹಾಕಿ ಈ ಥರ ಚಾಕುವಿಂದ ಇದನ್ನು ಅನ್ಮೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಉಲ್ಟಾ ಮಾಡಿ ಇದನ್ನು ಕೇಕ್ ಮೋಲ್ಡಿಂದ ತೆಗಿತಾ ಇದ್ದಾನೆ. ಆಮೇಲೆ ನಾನು ಕೇಕ್ ಯಾವ ರೀತಿಯಲ್ಲಿ ಕಟ್ ಮಾಡ್ತೀವಲ್ಲ ಅದೇ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ಮಾಡ್ಬೋದಂತಹ ಕೇಕ್ ಇದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಹಾಗೆ ತುಂಬಾ ರುಚಿಯಾಗಿರುವಂತಹ ಇಡ್ಲಿ ಹಿಟ್ಟಿನ ಕೇಕ್ ಯಾವ ರೀತಿಯಲ್ಲಿ ಮನೆಯಲ್ಲಿ ಮಾಡ್ಬೋದು ಅಂತ ನೀವು ಕೂಡ ನನಗೆ ಮಾಡಿ ಕಮೆಂಟ್ ಮೂಲಕ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.